ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ಸೊ ಇವತ್ತು ಡಯಟ್ 2 ಸಲಾಡ್ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಡಯಟ್ ಮಾಡೋ ಟೈಮಲ್ಲಿ ಪ್ರತಿದಿನ ಒಂದೇ ಥರದ ಫುಡ್ನ ಇಂಟೇಕ್ ಮಾಡ್ತಾಯಿದ್ರೆ ತುಂಬಾ ಬೋರ್ ಆಗಿಬಿಡುತ್ತೆ, ಡಯಟೇ ಸಾಕಪ್ಪ ಅನಿಸ್ಬಿಡುತ್ತೆ. ಹೀಗಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ವೆರೈಟೀಸ್ ಆಫ್ ಡಯಟ್ ಸಲಾಡ್ಸ್ ಒಂದಷ್ಟು ರೆಸಿಪೀಸ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇವತ್ತು ಸ್ವೀಟ್ ಪೊಟ್ಯಾಟೋದೊಂದು ಸಲಾಡ್ನ ನಾನು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಒಳ್ಳೆಯ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೋಬೋದು, ಇನ್ನೂ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು. ನೀವು ಇದಕ್ಕೆ ಹೆಸರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ, ಆನಿಯನ್ನು, ಈ ಥರ ಏನೇನು ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಅದನ್ನ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದ ತಕ್ಷಣ ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಚೂರು ಲಿಂಬೆ ರಸನ ಹಾಕ್ಕೋಬೇಕು. ನಿಂಬೆ ರಸ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ಜೊತೆಗೆ ಒಂಚೂರು ಮಿಕ್ಸರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ಗೆ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇನ್ನು ಇದನ್ನು ತಿನ್ಕೊಂಡು ನಾನು ಹೊರಗಡೆ ಹೋಗೋದಿತ್ತಂತ ಮಾಲ್ ಆಫ್ ಏಷ್ಯಾಗೆ ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ಏನೋ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಅದು ಆಗಲಿಲ್ಲ. ಹೀಗಾಗಿ ಇಲ್ಲೇ ಇನ್ನೊಂಚೂರು ಸುತ್ತಾಡೋಣ ಅಂತೇಳಿ ಸುತ್ತಾಡ್ತಾ ಇದ್ವಿ. ಬಟ್ ನನ್ನ ಪಾಪು ಗೊತ್ತಲ್ಲ, ಪಾಪು ಇದ್ದರೆ ಹಂಗೆ ಓಡಾಡ್ತಾ ಇರ್ತಾನೆ, ಅವ್ನು ಮೇಂಟೈನ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಆಯಿತು. ಇಲ್ಲಿ ಏನೂ ಕೆಲಸ ಆಗಲಿಲ್ಲ. ಇನ್ನು ಅಟ್ಲೀಸ್ಟ್ ಇಲ್ಲಿಂದ ನಮಗೆ ಇಸ್ಕಾನ್ ಟೆಂಪಲ್ ಸ್ವಲ್ಪ ಹತ್ತಿರ ಆಗುತ್ತಲ್ವ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಇವತ್ತು ವರ್ಕಿಂಗ್ ಡೇ ಆದ್ದರಿಂದ ಅದರಲ್ಲಿ ಈವ್ನಿಂಗ್ 5:30 ಆಗಿತ್ತು. ಹೀಗಾಗಿ ಹೆವಿ ಟ್ರಾಫಿಕ್ಕು, ಹೋಗೋ ಅಷ್ಟರಲ್ಲಿ ಕತ್ತಲೆ ಆಗೋಗ್ಬಿಡ್ತು. ಈ ನನ್ನ ಮಗನ ಜೊತೆ ಸುತ್ತಾಡೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಎಕ್ಸಿಲೇಟ್ರಲ್ಲೆಲ್ಲ ನಂಗೆ ಚೂರು ಭಯ, ಹೀಗಾಗಿ ಚೂರು ಆಗಾಗ ಬೈತಾನೂ ಇದ್ದೆ ಅವನ್ನ. ಸೊ ಹಿಂಗೂ ಇಸ್ಕಾನ್ ಟೆಂಪಲ್ ಹೋಗೋ ಅಷ್ಟರಲ್ಲಿ ಕತ್ತಲೆ ಆಯಿತು. ಇನ್ನು ನನಗಲ್ಲಿ ಇಸ್ಕಾನ್ ಟೆಂಪಲಲ್ಲಿ ತಿಂಡಿ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಆ್ಯಪಲ್ ಕೇಕ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಆ್ಯಪಲ್ ಕೇಕ್ ತಿನ್ನೋಣ ಅಂತ ಆಸೆ ಇಟ್ಕೊಂಡು ಹೋದೆ, ಬಟ್ ಅಲ್ಲೂ ಅಷ್ಟೇ ಆ್ಯಪಲ್ ಕೇಕ್ ಇರಲೇ ಇಲ್ಲ. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಸ್ಕೂಲಿಂದ ಮಕ್ಕಳೆಲ್ಲ ನೋಡೋಕೆ ಬಂದಿದ್ದರು, ಹೀಗಾಗಿ ಸ್ವಲ್ಪ ದರ್ಶನ ಲೇಟ್ ಆಯಿತು ಅಷ್ಟೇ, ಬಟ್ ಚೆನ್ನಾಗಿ ದರ್ಶನ ಆಯಿತು. ಅದಾದ ತಕ್ಷಣ ಹೊರಗಡೆ ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತಿದ್ವಿ. ಸೊ ನೋಡಿ, ಮೂವಿ, ಟಿ ವಿ, ಸೀರಿಯಲ್ ಎಲ್ಲ ಹೆಂಗೆ ತೋರಿಸ್ತಾರೆ, ಲಿಪ್ಸಿಗೆಲ್ಲ ಏನಾದ್ರು ತಿಂಡಿ ಅಂಟ್ಕೊಂಡ್ರೆ ಎಷ್ಟು ರೊಮ್ಯಾಂಟಿಕ್ಕಾಗಿ ತೆಗೆಯೋದು ಹಂಗೆಲ್ಲ. ಬಟ್ ಇಲ್ಲಿ ಲೈವ್ ಆಗಿ ರಿಯಲ್ ಆಗಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ದಾರೆ, ಬಟ್ ಒಂಚೂರು ಹೇಳೇ ಇಲ್ಲ. ಸೊ ಅದಾದ ತಕ್ಷಣ ಪ್ರಸಾದ ಇಸ್ಕೊಂಡ್ವಿ, ಖಾರ ಪೊಂಗಲ್ಲು. ಸೊ ಅಲ್ಲಿ ಏನೇ ತಿಂಡಿ ತಿಂದ್ರೂ ಈ ಒಂದು ಖಾರ ಪೊಂಗಲ್ ತಿಂದಾಗ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಒಂದು ಅರ್ಧ ಗಂಟೆ ಸ್ವಲ್ಪ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ, ಒಂದು ಸಲ ಚೆಕ್ ಮಾಡ್ಕೋಬೋದು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.